ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯೊಬ್ಬ ತನ್ನದೇ ಕ್ಯೂಆರ್ ಕೋಡ್ ಅನ್ನು ಬಂಕ್ನಲ್ಲಿರಿಸಿ ಮಾಲೀಕರಿಗೆ ವಂಚಿಸಿದ ಘಟನೆ ಮಂಗಳೂರಿನ ಬಂಗ್ರಕೂಳೂರು ಎಂಬಲ್ಲಿ ನಡೆದಿದೆ. ಮಂಗಳೂರಿನ ಬಂಗ್ರಕೂಳೂರು ಬಳಿಯ ರಿಲಯನ್ಸ್ ಔಟ್ಲೆಟ್ನಲ್ಲಿ ಬಂಕ್ನ ಸೂಪರ್ವೈಸರ್ 2 ವರ್ಷದಲ್ಲಿ ಬರೋಬ್ಬರಿ 58 ಲಕ್ಷ ರೂಪಾಯಿ ವಂಚನೆ ಎಸಗಿದ್ದಾನೆ. ಗ್ರಾಹಕರು ಪಾವತಿಗಾಗಿ ಬಳಸಲು ಬಂಕ್ನಲ್ಲಿಟ್ಟಿದ್ದ ಕ್ಯೂಆರ್ ಕೋಡ್ ಅನ್ನು ತೆರವು ಮಾಡಿದ್ದ ಆರೋಪಿ ತನ್ನದೇ ಕ್ಯೂಆರ್ ಕೋಡ್ ಇಟ್ಟಿದ್ದ. ಪರಿಣಾಮವಾಗಿ ಗ್ರಾಹಕರು ಪಾವತಿ ಮಾಡಿದ ಹಣ ಸಿಬ್ಬಂದಿಯ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತಿತ್ತು. ವಂಚನೆ ಎಸಗಿದ ಆರೋಪಿಯನ್ನು ಮಂಗಳೂರಿನ ಬಜ್ಪೆ ನಿವಾಸಿ ಮೋಹನದಾಸ್ ಎಂದು ಗುರುತಿಸಲಾಗಿದ್ದು, ಈತ ಸುಮಾರು 15 ವರ್ಷಗಳಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸಕ್ಕಿದ್ದ ಎನ್ನಲಾಗಿದೆ. ಬಂಕ್ನ ಹಣಕಾಸು ವ್ಯವಹಾರ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದ ಮೋಹನ್ ದಾಸ್ 10/3/2020 ರಿಂದ 31/7/2022 ವರೆಗೆ ಕ್ಯೂಆರ್ ಕೋಡ್ ಬದಲಿಸಿದ್ದ. ಆರೋಪಿಯ ವಿರುದ್ಧ ರಿಲಯನ್ಸ್ ಕಂಪನಿ ಮ್ಯಾನೇಜರ್ ಸಂತೋಷ್ ಮ್ಯಾಥ್ಯೂ ದೂರು ನೀಡಿದ್ದು, ಮಂಗಳೂರಿನ ಸೈಬರ್ ಕ್ರೈಂ ಮತ್ತು ಎಕನಾಮಿಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಮೋಹನದಾಸನನ್ನು ಬಂಧಿಸಿರುವ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ 6ನೇ ತಾರೀಕಿಗೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ದೂರು ರಿಪೋರ್ಟ್ ಆಗ್ತದೆ. ದೂರು ಕೊಟ್ಟವರು ರಿಲಯನ್ಸ್ದು ಮ್ಯಾನೇಜರ್ ಒಬ್ಬ ಸಂತೋಷ್ ಮ್ಯಾಥ್ಯೂ. ಸೊ ಸಂತೋಷ್ ಮ್ಯಾಥ್ಯೂ ಪ್ರಕಾರ ಅಲ್ಲಿ ಒಬ್ಬ ಸೂಪರ್ವೈಸರ್ ಮೋಹನ್ ದಾಸ್ ಅಂತವರು ಸುಮಾರು 15 ವರ್ಷದಿಂದ ಕೊಲ್ಲೂರು ಬಂದ್ರ ಬ್ರಾಂಚಲ್ಲಿ ಸಂಪೂರ್ಣ ಉಸ್ತುವಾರಿ ಮಾಡಿ ಔಟ್ಲೆಟ್ ನೋಡ್ಕೊಡ್ತಾಯಿದ್ರು. 2020 ಮಾರ್ಚಲ್ಲಿ ಅವರು ಅಲ್ಲಿ ರಿಲಯನ್ಸ್ದು QR ಕೋಡ್ ತೆಗೆದುಬಿಟ್ಟು ತಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ದು QR ಕೋಡ್ ಹಾಕಿ ಸತತವಾಗಿ ಒಂದು 2 ವರ್ಷಕ್ಕಿಂತ ಹೆಚ್ಚು 2020 ಮಾರ್ಚಿಂದ 2022 ಜುಲೈವರೆಗೆ ಒಂದು ಸುಮಾರು 58 ಲಕ್ಷದು ಹಣ ಫೋರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ನಾವು ಸೆನ್ ಕೇಸಲ್ಲಿ ಇದು 420 ಮತ್ತು ಚೀಟಿಂಗ್ದು ಕೇಸ್ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.